ಇತ್ತೀಚೆಗೆ ಹಾಸನದ ಸುದ್ದಿ ಮುಖ್ಯಾಂಶದಲ್ಲಿದೆ. ನಾವು ಸಡನ್ ಕಾರ್ಡಿಯಾಕ್ ಡೆತ್ಗಳ ಬಗ್ಗೆ ಸುದ್ದಿಯನ್ನ ಕೇಳ್ತಾ ಇದ್ದೀವಿ. ಶಫಾಲಿ ಅವರಂತಹ ಸೆಲೆಬ್ರಿಟಿ ಸಂಪೂರ್ಣವಾಗಿ ಸದೃಢರಾಗಿದ್ದಾಗ ಕೂಡ ಯಾವುದೇ ಮುನ್ಸೂಚನೆ ಇಲ್ಲದೆ ಬಲಿಯಾಗಿದ್ದಾರೆ. ಈ ಎಲ್ಲಾ ವಿಷಯಗಳ ಬಗ್ಗೆ ತನಿಖೆ ಇನ್ನೂ ಆಗ್ತಾ ಇದೆ. ಆದ್ರೆ ನಮ್ಮ ಯುವಕರಿಗೆ ಏನಾಗ್ತಾ ಇದೆ? ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್, ಹಾಗೆ ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ಗಳ ನಡುವೆ ವ್ಯತ್ಯಾಸವನ್ನ ನಾವು ತಿಳಿಯಲೇಬೇಕು. ಯಾಕಂದ್ರೆ ಇವೆರಡರ ನಡುವಿನ ಗೊಂದಲ ಜೀವಕ್ಕೆ ಅಪಾಯವನ್ನ ತಂದೊಡ್ಡಬಹುದು. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ ಹೃದಯಕ್ಕೆ ರಕ್ತದ ಪೂರೈಕೆ ನಿರ್ಬಂಧಿಸಲ್ಪಟ್ಟಾಗ ಸಂಭವಿಸುತ್ತೆ. ಇದು ಹೃದಯದ ಸ್ನಾಯುಗಳಿಗೆ ಹಾನಿ ಮಾಡುತ್ತೆ, ಹಾಗೆ ಇಂತಹ ಲಕ್ಷಣಗಳನ್ನ ಉಂಟು ಮಾಡುತ್ತೆ. ಮೊದಲನೇದು ಎದೆ ನೋವು, ಉಸಿರಾಟದ ತೊಂದರೆ, ಆಯಾಸ, ಕೆಲವೊಮ್ಮೆ ಮೂರ್ಛೆ ಹೋಗೋದು. ಆದ್ರೆ ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಹೃದಯ ಥಟ್ಟನೆ ಬಡಿದುಕೊಳ್ಳೋದನ್ನ ನಿಲ್ಲಿಸಿಬಿಡುತ್ತೆ. ಇದು ಹೃದಯದ ಲಯದಲ್ಲಿನ ವಿದ್ಯುತ್ ವೈಫಲ್ಯ. ಇದಕ್ಕೆ ಯಾವುದೇ ಮುನ್ಸೂಚನೆ ಇರೋದಿಲ್ಲ, ಹಾಗೆ ನಾಡಿ ಮಿಡಿತ ಕೂಡ ಇರೋದಿಲ್ಲ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಇದನ್ನ ಸರಳವಾಗಿ ವಿವರಿಸಿದ್ದಾರೆ. ಹೃದಯಾಘಾತ ಅಂದ್ರೆ ರಕ್ತನಾಳದ ತೊಂದರೆ, ಇನ್ನು ಹೃದಯ ಸ್ತಂಭನ ಅಂದ್ರೆ ಹೃದಯದ ವಿದ್ಯುತ್ ತೊಂದರೆ. ಹೃದಯ ಸ್ತಂಭನದಲ್ಲಿ ಹೃದಯ ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸುತ್ತೆ. ಆದ್ರೆ ಇಲ್ಲಿ ಆತಂಕಕಾರಿ ವಿಷಯ ಏನಂದ್ರೆ ಹೃದಯ ಸ್ತಂಭನಗಳು ಈಗ ಯುವ ಜನತೆಯನ್ನ ಹೆಚ್ಚಾಗಿ ಕಾಡ್ತಾ ಇದೆ, ಹಾಗೆ ಸದೃಢವಾಗಿರುವಂತಹ ವ್ಯಕ್ತಿಗಳಲ್ಲಿ ಹೆಚ್ಚು ಸಂಭವಿಸ್ತಾ ಇದೆ. ಯಾಕೆ ಅಂತ ನಾವು ಡಾಕ್ಟರ್ ದೇವಿ ಶೆಟ್ಟಿ ಅವರನ್ನ ಕೇಳಿದಾಗ ಅವರು ಇಂಗ್ಲಿಷ್ ನಲ್ಲಿ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದರ ಕನ್ನಡ ಮಾಹಿತಿಯನ್ನ ನೀವಿಲ್ಲಿ ಪಡೆಯಬಹುದು. How fit you feel has nothing to do with how fit you are. If you Google FIFA and then write cardiac arrest, you will find series of articles about how 617 professional footballers having had sudden cardiac arrest in the last 4 years. Just 4 years. Who can be fitter than a professional footballer? And this is what is documented. Undocumented maybe 100 times more than this. It's a very scary picture. ಅವರ ಪ್ರಕಾರ ನೀವು ಫಿಟ್ ಅಂತ ನಿಮಗನ್ಸಿದ್ರೆ ಅದನ್ನ ನಂಬೇಡಿ. ಹೃದಯ ಎಷ್ಟು ಫಿಟ್ ಅನ್ನೋದಕ್ಕೆ ಡೇಟಾ ಬೇಕಾಗುತ್ತೆ. ನೀವು ಗೂಗಲ್ ನಲ್ಲಿ ಫಿಫಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹುಡುಕಿದ್ರೆ ಕೆಲವು ವರ್ಷಗಳಲ್ಲಿ ಸುಮಾರು 617ಕ್ಕಿಂತ ಹೆಚ್ಚು ಫುಟ್ಬಾಲ್ ಆಟಗಾರರು ಹಠಾತ್ ಹೃದಯ ಸ್ತಂಭನಕ್ಕೆ ಒಳಗಾಗಿದ್ದಾರೆ. ಫುಟ್ಬಾಲ್ ಆಟಗಾರರಿಗಿಂತ ಫಿಟ್ ಆಗಿರೋಕೆ ಯಾರು ಸಾಧ್ಯ ಹೇಳಿ? ಆದ್ರೂ ಇಂಥದ್ದು ಸಂಭವಿಸ್ತಾ ಇದೆ. ಇದಕ್ಕೆ ಕಾರಣ ಜನ್ಮಜಾತವಾಗಿರುವಂತಹ ಸಮಸ್ಯೆ, ಆದ್ರೆ ಇದು ವಯಸ್ಸಿನಿಂದ ಆಗಿರುವಂತಹ ಸಮಸ್ಯೆಗಳಲ್ಲ. ಇದಲ್ಲದೆ ಜೀವನ ಶೈಲಿ ಆಯ್ಕೆ ಹಾಗೆ ತಡೆಗಟ್ಟೋದಕ್ಕೆ ಸ್ಕ್ರೀನಿಂಗ್ ಕೊರತೆ ಕೂಡ ಇದಕ್ಕೆ ಕಾರಣ. ಇದಲ್ಲದೆ ಯುವ ಜನತೆಯಲ್ಲಿ ಧೂಮಪಾನ, ಮದ್ಯಪಾನ, ಕಳಪೆ ಆಹಾರ ಸೇವನೆ ಹಾಗೆ ಅನಿಯಮಿತವಾಗಿರುವಂತಹ ವ್ಯಾಯಾಮ ಕೂಡ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಜೊತೆಗೆ ಈಗಾಗಲೇ ಕುಟುಂಬದಲ್ಲಿರುವಂತಹ ಇತಿಹಾಸ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸದೃಢತೆ ಅನ್ನೋದು ಒಂದು ಭ್ರಮೆ. ಯಾಕಂದ್ರೆ ಸದೃಢತೆ ಅಂದ್ರೆ ನಾವು ಮ್ಯಾರಥಾನ್ ನಲ್ಲಿ ಓಡೋದು, ಅತಿಯಾಗಿರುವಂತಹ ಕಾರ್ಡಿಯೋ ವ್ಯಾಯಾಮಗಳು ಅಂತ ತಪ್ಪಾಗಿ ತಿಳಿತೀವಿ ಅಂತ ಡಾಕ್ಟರ್ ದೇವಿ ಶೆಟ್ಟಿ ಅವರು ಹೇಳ್ತಾರೆ. ನಿಜವಾಗಿಯೂ ಹೃದಯ ಎಷ್ಟು ಬಲವಾಗಿದೆ ಅಂತ ಗೊತ್ತಿಲ್ಲದೆ ನಾವು ಅತಿಯಾಗಿರುವಂತಹ ವ್ಯಾಯಾಮ ಮಾಡೋದು ಕೂಡ ಹೃದಯಕ್ಕೆ ತೊಂದರೆಯನ್ನ ತಂದುಕೊಡಬಹುದು. ಇನ್ನು ಕಾರ್ಡಿಯೋವನ್ನ ಹೆಚ್ಚಾಗಿ ಮಾಡೋದ್ರಿಂದಾಗಿ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ರೆ ಇದು ಕೂಡ ಭ್ರಮೇನೆ. ನಿಮ್ಮ ಹೃದಯದ ಬಡಿತ 180 ಅಥವಾ 200ಕ್ಕೆ ತಲುಪಿದ್ರೆ ನಿಮಗೆ ಈಗಾಗಲೇ ಪತ್ತೆಯಾಗದ ಕಾಯಿಲೆ ಇದ್ರೆ ನೀವು ಹಠಾತ್ ಆಗಿ ಕುಸಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಅನೇಕ ಹೃದಯಾಘಾತದ ವಿಷಯಗಳನ್ನ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ. ಇದರಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಸಮಸ್ಯೆ ಏನಂದ್ರೆ ನಾವು ಸರಿಯಾಗಿರುವಂತಹ ಸ್ಕ್ರೀನಿಂಗ್ ಮಾಡದೇ ಇರೋದು. ಕೇವಲ 90 ನಿಮಿಷಗಳ ವಾರ್ಷಿಕ ಸ್ಕ್ರೀನಿಂಗ್ ಅನ್ನ ಮಾಡಿಸೋದ್ರಿಂದಾಗಿ ಈ ರೀತಿಯ ಅನೇಕ ಸಮಸ್ಯೆಗಳನ್ನ ನಾವು ತಪ್ಪಿಸಬಹುದು. ಹಾಗಾಗಿ ನೀವು ನಿಮ್ಮ ಡೇಟಾಗಳ ಬಗ್ಗೆ ಜಾಗೃತಿಯನ್ನ ವಹಿಸ್ಕೋಬೇಕಾಗತ್ತೆ. ಮೊದಲನೇದು ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಥೈರಾಯ್ಡ್ ಹಾಗೆ ಹೃದಯದ ಆರೋಗ್ಯ. ಇನ್ನು ಕಾರ್ಡಿಯಾಲಜಿ ಸೊಸೈಟಿ ಆಫ್ ಇಂಡಿಯಾ ಪ್ರಕಾರ 18 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ಕೂಡ ಈ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೋಬೇಕು ಅಂತ ಶಿಫಾರಸು ಮಾಡಿದೆ. ಹಾಗಾಗಿ ದುರಂತ ಸಂಭವಿಸುವವರೆಗೆ ಕಾಯೋ ಅಗತ್ಯ ಇಲ್ಲ. ನೀವು ಯುವಕರಾಗಿದ್ರೆ, ಸದೃಢವಾಗಿದ್ದೀರಿ ಅಂತ ನೀವು ಭಾವಿಸಿದ್ರೆ ಅದರ ಜೊತೆಗೆ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಕೂಡ ನಿಗಾ ವಹಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಅನ್ನ ನೋಡಿ, ಲೇಖನಗಳನ್ನ ಓದಿ.